ಪ್ರಥಮ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಈಗಾಗಲೇ 2 ಅಂಕಗಳ ಒಂದು 20 2 ಮಾರ್ಕ್ಸ್ 20 ಅಂಕಗಳ ಒಂದು ಪ್ರಶ್ನೆ, ಒಂದು ಮಾದರಿ ಪ್ರಶ್ನೆಯ ಒಂದು ವಿಡಿಯೋವನ್ನ ಮಾಡಿ ಕಳಿಸಿದೆ. ಈಗ 10 ಅಂಕಗಳ ಪ್ರಶ್ನೆಗಳು ನಿಮಗೆ ಒಂದು ಯಾವ ರೀತಿ ಪ್ರಶ್ನೆ ಬರ್ತವೆ ಅಂದ್ರೆ, ಪರೀಕ್ಷೆಗೆ 10 ಅಂಕಗಳ ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಬರ್ತಾವ. ನಾನು ಇಲ್ಲಿ 10 ಅಂಕಗಳ ಇಡೀ ಎಲ್ಲಾ ಪಾಠದಲ್ಲಿಯೂ 10 ಅಂಕಗಳ ಒಂದೊಂದು ಪ್ರಶ್ನೆಯನ್ನ ತೆಗೆದಿದ್ದೀನಿ ಮಾದರಿಯಾಗಿ. ನೀವು ಅದನ್ನ ಸರಿಯಾಗಿ ಓದ್ಕೊಂಡ್ರೆ ಅದರಲ್ಲಿ ಬರುವಂತಹ ಟಿಪ್ಪಣಿಗಳು ಕೇಳಿದ್ರು ನೀವು ಉತ್ತರ ಬರೀಬಹುದು. ಹಾಗಾಗಿ ಈಗ ನಾನು 10 ಅಂಕಗಳ ಪ್ರಶ್ನೆ ಯಾವ ರೀತಿ ಇರ್ತಾವ ಅಂದ್ರೆ, ನಿಮ್ಮ ಪಠ್ಯದ ಹೆಸರು, ಪಠ್ಯ ಪುಸ್ತಕದ ಹೆಸರು ಬೆಳಗು ಅಂತ ಹೇಳಿ. ಆ ಒಂದು ಬೆಳಗು ಅನ್ನುವಂತ ಪಠ್ಯ ಪುಸ್ತಕದಲ್ಲಿ ಬರುವಂತಹ ಪಠ್ಯಗಳ ಪ್ರತಿಯೊಂದು ಪಾಠದ ಒಂದೊಂದು ಪ್ರಶ್ನೆಗಳನ್ನ ನಾನಿಲ್ಲಿ ಹೇಳ್ತೀನಿ ಮಾದರಿಯಾಗಿ. ಮೊದಲನೇ ಪ್ರಶ್ನೆ, ಇವು 10 ಅಂಕಗಳಿಗೆ ಬರೆಯುವಂತವು. ನೊಬೆಲ್ ಪಾರಿತೋಷಕ ಪ್ರಶಸ್ತಿ ಪಡೆದಂತಹ ರವೀಂದ್ರನಾಥ್ ಟಾಗೋರ್ ಇವರ ರಾಷ್ಟ್ರ ಪ್ರೇಮ, ರಾಷ್ಟ್ರಭಕ್ತಿ, ದೇಶಭಕ್ತಿ ಕುರಿತು ಯಾವ ರೀತಿ ಹೇಳಿದ್ದಾರೆ ಅಥವಾ ಇವರು ಹೇಳಿರುವ ಈ ಬಗೆಯನ್ನು ವಿವರಿಸಿರಿ ಅನ್ನೋಂಥದನ್ನ ಒಂದು ಪ್ರಶ್ನೆಯಾಗಿ ಕೇಳ್ತಾರೆ ನಿಮಗ. ಅದು 10 ಅಂಕಗಳಿಗೆ ಕೇಳಿದ್ರೆ 10 ಅಂಕಗಳಿಗೆ ಎಷ್ಟು ಬರಿಬೇಕು ಅದನ್ನ ಲಕ್ಷ್ಯದಲ್ಲಿಟ್ಟುಕೊಂಡು ನೀವು ಈ ಪ್ರಶ್ನೆಯನ್ನು ಉತ್ತರಿಸಬೇಕು. ಬರೀ ರಾಷ್ಟ್ರೀಯತೆ ಅಂತ ಏನಾದ್ರೂ ಒಂದು ಟಿಪ್ಪಣಿ ಒಳಗೆ ಕೇಳಿದ್ರೆ ಅದು 6 ಅಂಕಗಳಿಗಿರ್ತದೆ. ಅಲ್ಲಿ ಸ್ವಲ್ಪ ಬರವಣಿಗೆ ಕಡಿಮೆ ಆಗಿರ್ತದೆ ಅಷ್ಟೇ, ಮತ್ತೇನೂ ಅಲ್ಲ. ನೆಕ್ಸ್ಟ್ ಪ್ರಶ್ನೆ, ದೇವನೂರು ಮಹಾದೇವ್ ಅವರು ಸಮಾನತೆ ಸಹಬಾಳ್ವೆ ಕುರಿತು ಭಾರತ ದೇಶ ಹೇಗೆ ನಿರ್ಮಾಣವಾಗಬೇಕು ಎಂದಿದ್ದಾರೆ? ಇದನ್ನು ಉದಾಹರಣೆಯೊಂದಿಗೆ ಬರೆಯಿರಿ ಅಥವಾ ವಿವರಿಸಿರಿ ಅಂತ ಕೇಳಬಹುದು. ಮೂರನೇ ಪ್ರಶ್ನೆ, ಅಮೃತತ್ವ ತತ್ವದ ಹಂಬಲದಲ್ಲಿ ಈ ಪ್ರಬಂಧದಲ್ಲಿ ಲೇಖಕರು ಭಾರತ ಸ್ವಾತಂತ್ರ್ಯಗೊಂಡ ದಿನದ ಸ್ಥಿತಿ ಹಾಗೂ ಗಾಂಧೀಜಿ ಕಣ್ಮರೆಯಾದ ದಿನದ ಸ್ಥಿತಿಯನ್ನು ಹೇಗೆ ಚರ್ಚಿಸಿದ್ದಾರೆ? ಅವರ ಲೇಖನ ಕುರಿತು ವಿವರಿಸಿರಿ ಅಂತ ಕೇಳಬಹುದು. ಇದನ್ನ ಸ್ವಲ್ಪ ನಾನು ಹೆಚ್ಚಾಗಿ ಅದನ್ನ ಪ್ರಶ್ನೆ ಮಾಡಿ ಕೇಳಿದ್ದೀನಿ ಅಂತ ಅನಿಸ್ತದ, ಸಂಕ್ಷಿಪ್ತವಾಗೂ ಕೇಳಬಹುದು. ಬಟ್ ಒಳಗಿರುವಂತಹ ಕೇಳುವ ಒಂದು ಬಗೆ ಏನದಲ್ಲ ಸಮನಾಗಿ ಇರುತ್ತದೆ. ಉತ್ತರ ಮಾತ್ರ ಅದನ್ನೇ ಬರೀಬೇಕು. ಭಾರತದಲ್ಲಿರುವ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿರುವವರೆಲ್ಲ ಭಾರತೀಯರೇ ಎಂಬುದೇ ರಾಷ್ಟ್ರ ಎನ್ನುವುದು. ರಾಮಲಿಂಗಪ್ಪ ಟಿ ಬೇಗೂರ್ ಅವರು ರಾಷ್ಟ್ರದ ಆಚರಣೆ ಕುರಿತು ಏನು ಹೇಳಿದ್ದಾರೆ? ವಿವರಿಸಿರಿ ಅಥವಾ ಬರೀರಿ. ನೆಕ್ಸ್ಟ್ ಪ್ರಶ್ನೆ, ಗಾಂಧಿ ಪದ್ಯದ ಆಶಯವೇನು? ಹೆಚ್ಚಾಗಿ ಪದ್ಯಗಳು ಅಂತ ಪದ್ಯದ ಮೇಲೆ ಪ್ರಶ್ನೆ ಕೇಳುವಂತ ಸಂದರ್ಭ ಬಂದಾಗ ಆ ಪದ್ಯದ ಆಶಯವನ್ನೇ ಹೆಚ್ಚಾಗಿ ಕೇಳಲಾಗುತ್ತದೆ. ಭಾರತಾಂಬೆಯ ರಥೋತ್ಸವ ಕವಿತೆಯಲ್ಲಿ ವೀರ ಅಂಬೇಡ್ಕರ್ ಇವರ ವಿಚಾರಧಾರೆಗಳನ್ನು ಹೇಗೆ ವ್ಯಕ್ತಪಡಿಸಿದ್ದಾರೆ? ಈ ಒಂದು ಭಾರತಾಂಬೆಯ ರಥೋತ್ಸವ ಕವಿತೆಯ ಕವಿ ಯಾರು ಅನ್ನೋದನ್ನ ನೀವು ಹೇಳಿ ಈ ಪದ್ಯದ ಒಂದು ಅರ್ಥವನ್ನ ಮತ್ತು ಅದರಲ್ಲಿ ಬರುವಂತಹ ವಿಷಯಗಳನ್ನ ನೀವು ಬರಿಬೇಕು. ನಿರಾಶ್ರಿತೆ ಕಥೆಯ ಆಶಯವೇನು? ಪಾತ್ರ ಪರಿಚಯಗಳೊಂದಿಗೆ ಬರೀರಿ ಅಂತ ಒಂದು 10 ಅಂಕಗಳಿಗೆ ಏನಾದರೂ ಪ್ರಶ್ನೆ ಕೇಳಿದ್ರೆ ಇದನ್ನ ದೀರ್ಘವಾಗಿ ಉತ್ತರಿಸಿರಿ. ಅಥವಾ ನಿರಾಶ್ರಿತರೆ ಒಂದು ಕಥೆಯಲ್ಲಿ ಬರುವಂತ ಯಾವುದಾದ್ರೂ ಒಬ್ಬ ಪಾತ್ರಧಾರಿಯ ಹೆಸರನ್ನ ನಿಮಗೆ ಅಷ್ಟೇ ಕೇಳಿದ್ರಂದ್ರೆ, ಅದು ಟಿಪ್ಪಣಿ ರೂಪದಲ್ಲಿ ಕೇಳಿದ್ರಂದ್ರೆ ಅದನ್ನ ಟಿಪ್ಪಣಿ ರೂಪದಲ್ಲಿಯೇ ಬರೀಬೇಕಾಗ್ತದ. ಆಧುನಿಕ ಕವಿ ಚನ್ನವೀರ ಕಣವಿಯವರು ಕನ್ನಡ ನಾಡನ್ನು ಒಂದುಗೂಡಿಸುವ ಬಗೆ ಅವರ ಭಾವಪೂರ್ವಕ ನುಡಿಗಳಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾರೆ? ಬರೆಯಿರಿ ಅಥವಾ ವಿವರಿಸಿರಿ ಅಂತ ಕೇಳಬಹುದು. ಕವಿ ಕುವೆಂಪು ಅವರು ಕರ್ನಾಟಕವೆಂಬುದನ್ನು ಡಿಮ್ ಡಿಮದ ಧ್ವನಿಯೊಂದಿಗೆ ಮೊಳಗಿಸುವ ಬಗೆಯನ್ನು ಹೇಗೆ ಕಟ್ಟಿಕೊಟ್ಟಿದ್ದಾರೆ? ವಿವರಿಸಿರಿ. ನೆಕ್ಸ್ಟ್ ಪ್ರಶ್ನೆ, ಬೇಂದ್ರೆ ಅವರು ನಾಡಿಗೂ ನುಡಿಗೂ ಇರುವ ಸಂಬಂಧವನ್ನು ಮನುಷ್ಯನ ಅಂಗಾಂಗಗಳಿಗೆ ಹೋಲಿಸುವ ಬಗೆಯನ್ನು ವಿವರಿಸಿರಿ. ನೆಕ್ಸ್ಟ್, ಚಂಪಾ ಅವರು ಕನ್ನಡ ಜನಭಾಷೆಯಾಗಬೇಕು, ಉತ್ತಮ ಕನ್ನಡದ ಸ್ಥಿತಿಗತಿ ಎರಡೂ ಬದಲಾಗುವ ಬಗೆಯನ್ನು
ಹೇಗೆ ವಿವರಿಸಿದ್ದಾರೆ ಅಥವಾ ಯಾವ ರೀತಿ ವಿವರಿಸಿದ್ದಾರೆ ಬರೆಯಿರಿ. ನೆಕ್ಸ್ಟ್, ಕರ್ನಾಟಕದ ಸಂಸ್ಕೃತಿ ಎಂಬುದು ಬಿಸಿಲಿನಲ್ಲಿ ಹೊಳೆಯುವ ಗೋಪುರದ ಜೊತೆಗೆ ಅದರ ನೆರಳು ಸಹ ಸಂಸ್ಕೃತಿ ಎಂದಿರುವ ಡಾಕ್ಟರ್ ರಹಮತ್ ತೆರೆಕೆರೆ ಅವರು ತಮ್ಮ ವಿವರಣೆ ಒಂದು ಪಾಠದ ವಿವರಣೆಯೊಂದಿಗೆ ಬರೆಯಿರಿ ಅಥವಾ ಅವರು ಬರೆದ ಈ ಶೀರ್ಷಿಕೆಯನ್ನು ವಿವರಿಸಿರಿ ಅಂತ ಕೇಳಬಹುದು. ಕನ್ನಡ ನಾಡಿನ ವಿಸ್ತೀರ್ಣವನ್ನು ಶ್ರೀ ವಿಜಯ ಹೇಗೆ ವರ್ಣಿಸಿದ್ದಾನೆ? ಕೆಲವು ನುಡಿಗಳೊಂದಿಗೆ ವಿವರಿಸಿರಿ ಅಥವಾ ಉದಾಹರಣೆಯೊಂದಿಗೆ ಬರೆಯಿರಿ ಅಂತ ಕೇಳಬಹುದು. ನಾಡನ್ನು ಏಕೀಕರಣಗೊಳ್ಳುವ ಸಂದರ್ಭದ ಒಂದು ಸುಂದರ ನುಡಿಗಳನ್ನು ಹುಯಿಲ್ಗೋಳ್ ನಾರಾಯಣರವರು ಚೆಲುವ ಕನ್ನಡ ನಾಡು ಎಂಬ ಶೀರ್ಷಿಕೆಯೊಂದಿಗೆ ಹೇಗೆ ವಿವರಿಸಿದ್ದಾರೆ ಅಥವಾ ಚೆಲುವ ಕನ್ನಡ ನಾಡು ಇದರ ಆಶಯವೇನು, ಈ ಪದ್ಯದ ಆಶಯವೇನು ಅಂತಲೂ ಕೇಳಬಹುದು. ಜಯದೇವಿ ತಾಯಿ ಲಿಗಾಡಿಯವರು ಬರೆದ ವಚನಗಳನ್ನು ಬರೆಯಿರಿ, ವಿವರಿಸಿರಿ ಅಥವಾ ಉದಾಹರಣೆಯೊಂದಿಗೆ ಅವರ ವಚನಗಳನ್ನಿಟ್ಟುಕೊಂಡು ಬರೆಯಿರಿ ಅಂತಲೂ ಕೇಳಬಹುದು ಅಥವಾ ಒಂದೆರಡು ವಚನಗಳನ್ನ ವಿವರಿಸಿರಿ ಅಂತಲೂ ಕೇಳಬಹುದು. ನೆಕ್ಸ್ಟ್, ನಿತ್ಯೋತ್ಸವ ಕವಿತೆಯ ಆಶಯವೇನು ಅಥವಾ ಕನ್ನಡ ನಾಡಿನ ಒಂದು ಸುಂದರ ವರ್ಣನೆಯನ್ನ ನಿತ್ಯೋತ್ಸವ ಕವಿತೆಯಲ್ಲಿ ಕವಿ ಹೇಗೆ ವರ್ಣಿಸಿದ್ದಾರೆ ಅಂತಲೂ ಕೇಳಬಹುದು. ಒಟ್ಟಿನಲ್ಲಿ ನಿಮಗೆ 10 ಅಂಕಗಳಿಗೆ ಯಾವ ರೀತಿ ಪ್ರಶ್ನೆಗಳು ಬರುತ್ತವೆ ಅನ್ನೋದನ್ನ ನಾನು ಮಾದರಿಯಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಳಿಸಿದ್ದೇನೆ.